ಉದ್ಯಮಪತಿಗಳಿಗೆ ಮಣಿದು ಪರಿಷ್ಕೃತ ಕನಿಷ್ಠ ವೇತನ ಜಾರಿಯನ್ನ ತಡೆದಿರುವ ಕ್ರಮವನ್ನು ಹಿಂಪಡೆಯಲು ಒತ್ತಾಯಿಸಿ ಹಾಗೂ ಪರಿಷ್ಕೃತ ವೇತನ ಕೂಡಲೇ ಪಾವತಿಸುವಂತೆ ಆಗ್ರಹಿಸಿ ಎಐಯುಟಿಯುಸಿ ನೇತೃತ್ವದಲ್ಲಿ ಸೆಪ್ಟೆಂಬರ್ 2ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಕೆ ಸೋಮಶೇಖರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ಸುದೀರ್ಘ ಹೋರಾಟದ ಫಲವಾಗಿ ಹೊರಡಿಸಲಾದ ಪರಿಷ್ಕೃತ ಕನಿಷ್ಠ ವೇತನ ಅಧಿಸೂಚನೆಯನ್ನು ಜಾರಿಗೊಳಿಸದೆ ಉದ್ಯಮಿಪತಿಗಳ ಒತ್ತಡಕ್ಕೆ ಮಣಿದು ಮನಪರಿಶೀಲನಾ ಸಮಿತಿ ರಚಿಸಿರುವ ಸರ್ಕಾರ ಕಾರ್ಮಿಕರ ವಿರೋಧಿ ಧೋರಣೆಯನ್ನು ಎಐಯುಟಿಯುಸಿ ಕರ್ನಾಟಕ ರಾಜ್ಯ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಈ ತಡೆಯಾಜ್ಞೆ ಹಾಗೂ ವಿಳಂಬ ನೀತಿಯನ್ನು ವಿರೋಧಿಸಿ ಪರಿಷ್ಕೃತ ವೇತನ ತಕ್ಷಣ ಜಾರಿಗೊಳಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 2ರಿಂದ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಜಿಲ್ಲೆಗಳಿಂದ ಸಹಸ್ರಾರು ಕಾರ್ಮಿಕರು ಮತ್ತು ನೌಕರರು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಮಿತ್ರರಿಗೆ ನಮಸ್ಕಾರಗಳು. ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಎಐಯುಟಿಯುಸಿ ಕರ್ನಾಟಕ ರಾಜ್ಯ ಸಮಿತಿಯಿಂದ ಇದೇ ಬರುವ ಸೆಪ್ಟೆಂಬರ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಅಹೋರಾತ್ರಿ ಧರಣಿಯನ್ನು ಸೆಪ್ಟೆಂಬರ್ 2ರಿಂದ ನಾವು ಆರಂಭಿಸ್ತಾ ಇದ್ದೀವಿ. ಏನೊಂದು ನಮ್ಮ ಕರ್ನಾಟಕ ಸರ್ಕಾರ ಮೇ 22, 2026ರಿಂದ ಕನಿಷ್ಠ ವೇತನ ಏನು ಜಾರಿಗೊಳಿಸಿತ್ತು, ಆ ಒಂದು ಕನಿಷ್ಠ ವೇತನ ಜಾರಿಯಾಗಿ ಈಗಾಗಲೇ ಕಾರ್ಮಿಕರು ಸಂಬಳನೂ ಕೂಡ ತಗೊಂಡಂಥ ಸಂದರ್ಭದಲ್ಲಿ ಈಗ ಮೊನ್ನೆ ಈ ತಿಂಗಳಿಂದ ಆ ಒಂದು ಕನಿಷ್ಠ ವೇತನ ಪರಿಷ್ಕರಣೆ ಆಗಿರತಕ್ಕಂಥ ಕನಿಷ್ಠ ವೇತನವನ್ನು ಪಾವತಿಯನ್ನು ತಡೆ ಹಿಡಿದಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ವಿರೋಧಿಸಿಬಿಟ್ಟು ಆ ಒಂದು ಜಾರಿಯಾಗಿರ್ತಕ್ಕಂಥ ಕನಿಷ್ಠ ವೇತನ ಎಲ್ಲರಿಗೂ ಕೊಡಬೇಕಂತೇಳಿ ಆಗ್ರಹಿಸಿ ಈ ಒಂದು ಅಹೋರಾತ್ರಿ ಧರಣಿ ನಡೀತಾ ಇದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ 1947ರಲ್ಲೇ ಕನಿಷ್ಠ ವೇತನ ಕಾಯ್ದೆ ಬಂದಿದೆ ನಮ್ಮ ದೇಶದಲ್ಲಿ. ಆ ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ಅದು ಪ್ರತಿ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ 2016ರಲ್ಲಿ ಪರಿಷ್ಕರಣೆ ಆಗಿತ್ತು. ಅದರ ನಂತರ 2022ರಲ್ಲಿ ಪರಿಷ್ಕರಣೆ ಆಗಬೇಕಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಪರಿಷ್ಕರಣೆ ಮಾಡದೇ ಈಗ 2026ರಲ್ಲಿ 25ರಲ್ಲಿ ಪರಿಷ್ಕರಣೆಯಾಗಿ ಅಂತಿಮಗೊಂಡಿತ್ತು. ಆ ಪರಿಷ್ಕರಣೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ಮಿಕರ ಪ್ರತಿನಿಧಿಗಳಿರ್ತಾರೆ, ಉದ್ಯಮಪತಿಗಳ ಪ್ರತಿನಿಧಿಗಳಿರ್ತಾರೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿರ್ತದೆ. ಇದು ಟ್ರೈಪಾರ್ಟೇಟ್ ಬಾಡಿ, ಇದು ತ್ರಿಪಕ್ಷೀಯ ಒಂದು ಬಾಡಿ. ಇಲ್ಲಿ ಚರ್ಚೆ ಆಗುತ್ತೆ. ನಾನು ಕೂಡ ಅದರಲ್ಲಿ ಆ ಒಂದು ಸಲಹಾ ಮಂಡಳಿ ಅಂತೇನಿದೆ, ಕರ್ನಾಟಕ ರಾಜ್ಯ ವೇತನ ಸಲಹಾ ಮಂಡಳಿ, ಕನಿಷ್ಠ ವೇತನ ಸಲಹಾ ಮಂಡಳಿ, ಅದರಲ್ಲಿ ಸದಸ್ಯನಾಗಿದ್ದೀನಿ. ಅಲ್ಲಿ ಹಲವಾರು ಸಭೆಗಳಾಗಿದ್ದಾವೆ. ಅಲ್ಲೆಲ್ಲರೂ ಆ ಒಂದು ಇದರಲ್ಲಿ ರಾಜ್ಯ ಸರ್ಕಾರದಿಂದ ಕಾರ್ಮಿಕ ಇಲಾಖೆ ಅಷ್ಟೇ ಅಲ್ಲ, ಆರ್ಥಿಕ ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆಯಿಂದನೂ ಕೂಡ ಅದರಲ್ಲಿ ಇರ್ತಾರೆ. ಆದರೆ ಈಗೇನಾಗಿದೆ ಅಂತಂದರೆ, ಇದೆಲ್ಲ ಚರ್ಚೆ ಆಗಿ ಈ ಕನಿಷ್ಠ ವೇತನ ಪರಿಷ್ಕರಣೆ ಆಗಿ ನೋಟಿಫಿಕೇಷನ್ ಆಗಿ ಕಾರ್ಮಿಕರಿಗೆ ಪಾವತಿ ಕೊಟ್ಟ ಮೇಲೆ ಈಗೇನು ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಸಂಪುಟ ರಚನೆ ಮಾಡಿದ್ದಾರೆ. ಈ ಹೊಸ ಸಂಪುಟದ ತೀರ್ಮಾನ ಏನಂತಂದರೆ, ಮೊಟ್ಟ ಮೊದಲು ರಾಜ್ಯದ 1,50,00,000 ಜನರಿಗೆ ಇರತಕ್ಕಂಥ ಕನಿಷ್ಠ ವೇತನವನ್ನು ನಿಲ್ಲಿಸಿರೋದು. ಇದು ಅತ್ಯಂತ ಖಂಡನೀಯವಾದಂಥದ್ದು ಈ ಸರ್ಕಾರ ತಗೊಂಡಿರ್ತಕ್ಕಂಥದ್ದು. ಇದೇ ಕಾಂಗ್ರೆಸ್ ಸರ್ಕಾರದ ಹಿಂದಿನ ಸಂಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿರ್ತಕ್ಕಂಥ ಒಂದು ಕ್ಯಾಬಿನೆಟ್ನಲ್ಲಿ ಕನಿಷ್ಠ ವೇತನ ಜಾರಿ ಮಾಡಬೇಕಂತ ಕೊಟ್ಟದ್ದನ್ನು, ಕನಿಷ್ಠ ವೇತನನ ಈಗ ಇವರು ತಡೆ ಹಿಡಿದಿದ್ದಾರೆ. ಇದು ಅತ್ಯಂತ ಕಾನೂನು ಬಾಹಿರವಾದದ್ದು ಅಂತೇಳಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಮತ್ತು ಆ ತಡೆ ಹಿಡಿದದ್ದನ್ನು ಸರ್ಕಾರ ಮತ್ತೆ ವಾಪಸ್ ತಗೋಬೇಕಂತಲೇ ಕೇಳ್ತಾ ಇದ್ದೀವಿ ನಾವು. ಹಾಗೆಯೇ ಇಲ್ಲಿ ಅವರು ಕೆಲವು ಕಾರಣ ಕೊಟ್ಟಿದ್ದಾರೆ. ಕನಿಷ್ಠ ವೇತನ ಜಾಸ್ತಿ ಆಗಿದೆ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಇದೆ ಅಂತೇಳಿ. ಯಾಕೆ ಜಾಸ್ತಿ ಕಾಣಿಸ್ತದೆ ಈಗ ಕನಿಷ್ಠ ವೇತನ ಹೆಚ್ಚಿಗೆ ಪರಿಷ್ಕರಣೆ ಆಗಿದೆ ಅಂತಂದರೆ, 10 ವರ್ಷಗಳ ನಂತರ ಪರಿಷ್ಕರಣೆ ಆಗ್ತಾ ಇದೆ. 5 ವರ್ಷಕ್ಕೊಂದ್ಸಲ ಪರಿಷ್ಕರಣೆ ಆಗಬೇಕಾದಂಥ ಕನಿಷ್ಠ ವೇತನ 10 ವರ್ಷಗಳ ನಂತರ ಆದಾಗ ಸಹಜವಾಗಿ ಈಗಿನ ಬೆಲೆ ಏರಿಕೆ, ಈಗಿನ ಒಂದು ಹಣದುಬ್ಬರದ ಲೆಕ್ಕನ್ನು ತಗೊಂಡ್ರೆ ಖಂಡಿತವಾಗಲೂ ಜೀವನ ವೆಚ್ಚ ಹೆಚ್ಚಾಗಿದೆ. ಸೊ ಹಣದುಬ್ಬರ ಜಾಸ್ತಿ ಇದೆ, ಅದಕ್ಕೋಸ್ಕರ ಅಮೌಂಟ್ ಜಾಸ್ತಿ ಕಾಣ್ತಾ ಇದೆ.
ಆದರೆ ರಾಜ್ಯ ಸರ್ಕಾರ ಇದನ್ನು ಕುಂಟು ನೆಪ ಹೇಳ್ತಾ ಇದೆ. ಸೊ ಅದಕ್ಕಾಗಿ ನಾವು ರಾಜ್ಯ ಸರ್ಕಾರ ಹೇಳ್ತಕ್ಕಂಥ ನೆಪವನ್ನು ನಾವು ಖಂಡಿಸ್ತಾ ಇದ್ದೀವಿ.